ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಿಸಿಲು ಏರಿಕೆಯಾಗುತ್ತಿದ್ದು ಜನರು ತತ್ತರಿಸುವಂತಾಗಿದೆ. ಬೆಳಗಿನಿಂದ ಸುಡು ಬಿಸಿಲು ಜನರನ್ನ ಹೈರಾಣಾಗುವಂತೆ ಮಾಡಿದ್ದು, ಸಂಜೆಯಾದರೂ ಬಿಸಿಲಿನ ತಾಪ ಇರುತ್ತದೆ. ಬೇಸಿಗೆಯಲ್ಲಿ ದಾಹ ತಣಿಸಲು ಜನ ಎಳನೀರು, ಕಬ್ಬಿನ ಹಾಲು ಹಾಗೂ ವಿವಿಧ ಹಣ್ಣಿನ ಜ್ಯೂಸ್ ಮೊರೆ ಹೋಗುವುದು ಸಾಮಾನ್ಯ. ಆದರೆ ಈ ಬಾರಿ ತಾಳೆಹಣ್ಣಿಗೆ ಬೇಡಿಕೆ ಹೆಚ್ಚಾಗಿದೆ. ಬಿಸಿಲಿನ ಜಲ ತಾಳಲಾರದೆ ಜನರು ತಾಳೆಹಣ್ಣಿನ ಮೊರೆ ಹೋಗಿದ್ದಾರೆ. ಈ ತಾಳೆಹಣ್ಣು ಬೇಸಿಗೆಯಲ್ಲಿ ಬಾಯಾರಿದವರ ನೀರಡಿಕೆ ತಣಿಸುವ ಫಲವಾಗಿದೆ. ಅದರಲ್ಲೂ ಬೇಸಿಗೆಯ ಮಧ್ಯಾಹ್ನ ತಿನ್ನಲು ಈ ಫಲ ಅತ್ಯುತ್ತಮವಾಗಿದೆ. ಹೌದು ಪ್ರಿಯ ವೀಕ್ಷಕರೇ, ನೋಡಲಿಕ್ಕೆ ಇದು ಎಳನೀರಿನ ಒಳಭಾಗದ ಎಳೆಯ ತಿರುಳನ್ನು ಸುತ್ತಿಟ್ಟಂತಿದೆ ಅಥವಾ ಲೀಚಿ ಹಣ್ಣಿನ ಸಿಪ್ಪೆಯಿಂದ ಸುಲಿದು ಕೊಂಚ ಅಮ್ಮಿಕಿದಂತೆ ತೋರುತ್ತದೆ. ಕನ್ನಡದಲ್ಲಿ ತಾಳೆಹಣ್ಣನ್ನು ಐಸ್ ಆಪಲ್ ಎಂದು ಕರೆಯಲಾಗುತ್ತದೆ. ತಾಳೆಹಣ್ಣು ಬೇಸಿಗೆಯ ಅತ್ಯಂತ ಜನಪ್ರಿಯ ಮತ್ತು ಆರೋಗ್ಯಕರ ಹಣ್ಣು. ಇದು ದೇಹಕ್ಕೆ ತಂಪು ನೀಡುವುದಲ್ಲದೆ ಅನೇಕ ಪೋಷಕಾಂಶಗಳನ್ನು ಹೊಂದಿದೆ. ಬೇಸಿಗೆಯು ವಿಪರೀತ ಶಾಖದಿಂದ ದೇಹವನ್ನು ರಕ್ಷಿಸುತ್ತದೆ ಮತ್ತು ದೇಹವನ್ನು ಹೈಡ್ರೇಟ್ ಆಗಿರುತ್ತದೆ. ಇದರಲ್ಲಿ ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ ಮತ್ತು ವಿಟಮಿನ್ ಬಿ ನಂತಹ ಅಗತ್ಯ ಪೋಷಕಾಂಶಗಳಿವೆ. ಹೊಟ್ಟೆಯ ಉರಿ, ಮಲಬದ್ಧತೆ ಮತ್ತು ಅಜೀರ್ಣದಂತಹ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಮಧುಮೇಹಿಗಳು ಮಿತವಾಗಿ ಈ ಹಣ್ಣನ್ನು ಸೇವಿಸಬಹುದು. ತಾಳೆಹಣ್ಣನ್ನು ಮುಖಕ್ಕೆ ಹಚ್ಚುವುದರಿಂದ ಅಥವಾ ತಿನ್ನುವುದರಿಂದ ಮಡವೆ ಮತ್ತು ತ್ವಚೆಯ ಉರಿಯೂತವನ್ನು ಕಡಿಮೆ ಮಾಡಬಹುದು. ಇದರಲ್ಲಿ ಕಡಿಮೆ ಕ್ಯಾಲರಿ ಇರುವುದರಿಂದ ತೂಕ ಇಳಿಸಿಕೊಳ್ಳಲು ಪ್ರಯತ್ನಿಸುವವರಿಗೆ ಇದು ಉತ್ತಮ ಆಹಾರವಾಗಿದೆ. ತಾಳೆಹಣ್ಣು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆ ತಾಳೆಹಣ್ಣಿನಲ್ಲಿ ಹಲವು ಆರೋಗ್ಯಕ್ಕೆ ಅನುಕೂಲವಾಗಿರುವುದರಿಂದ ಜನರು ಬಿಸಿಲಿನ ತಾಪಕ್ಕೆ ತಾಳೆಹಣ್ಣಿನ ಮೊರೆ ಹೋಗಿದ್ದಾರೆ. ಸಾಮಾನ್ಯವಾಗಿ ಆಂಧ್ರದ ಗಡಿ ಭಾಗದಲ್ಲಿ ಸಿಗುವಂತಹ ಈ ತಾಳೆಹಣ್ಣುಗಳನ್ನು ವ್ಯಾಪಾರಸ್ಥರು ಮರದ ಸಮೇತ ಖರೀದಿ ಮಾಡಿ ಈ ಸೀಸನ್ಗೆ ತಂದು 40 ರೂಪಾಯಿಗೆ ಒಂದರಂತೆ ನಗರದಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ತಾಳೆಹಣ್ಣಿನ ಬಗ್ಗೆ ತಿಳಿದುಕೊಂಡವರು ತಾಳೆಹಣ್ಣು ಸೇವನೆಗೆ ಮುಂದಾಗಿದ್ದಾರೆ. ಮಾರಾಟ ಮಾಡ್ತಿರಲ್ಲ, ಎಲ್ಲಿಂದ ತರ್ತೀರಿ ಇದು? ಸರ್, ನಾವು ಇದು ಆಂಧ್ರದಿಂದ ತರ್ತೀವಿ. ಆಂಧ್ರದಲ್ಲಿ ಇವಾಗ ಬಿಸಿಲು ಬೇರೆ ಜಾಸ್ತಿ ಇದೆಯಲ್ಲ, ಮಾರಾಟ ಚೆನ್ನಾಗಾಗುತ್ತೆ. ಅಲ್ಲಿಂದ ತಗೊಂಬರೋದು ಇಲ್ಲಿ ನಾವು ಅಲ್ಲಿ ಸ್ವಲ್ಪ ಕಮ್ಮಿ ರೇಟ್ ತಗೊಂಬರೋದು, ಇಲ್ಲಿ ಒಂದು 5 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾಡ್ತೀವಿ, ಮಾರಾಟ ಮಾಡ್ತೀವಿ. ನೀವು ಹೆಂಗೆ ತರ್ತೀರಲ್ಲಿ? ಅಲ್ಲಿ ಹಣ ಮರದ ಲೆಕ್ಕ ನಮಗೆ ಮುಂದೆ ಗೊತ್ತಿತ್ತು ಅಂತ ಮರ 1000, 2000, 3000 ಈ ಥರ ತಗೊಂಬರೋದು ಕಡ್ಕೊಂಬರೋದು. ಇಲ್ಲಿ ಯಾವ ರೀತಿ ಖರ್ಚಾಗ್ತಿದೆ? ಇಲ್ಲಿ ಚೆನ್ನಾಗಿ ಖರ್ಚಾಗ್ತಿದೆ. 40 ರೂಪಾಯಿ ಹೋಗ್ತಾ ಇದೆ ಒಂದು 40 ಒಂದು ಪೀಸ್ 40. ಒಂದು ಪೀಸ್ ಏನು ವಿಶೇಷ ಇರುತ್ತೆ ಅದ್ರಾಗೆ? ಅದು ಈ ಮೈಸೂರಿಗೆ ಗ್ಯಾಸ್ಟ್ರಿಕ್ಕು ಮತ್ತು ಇದು ಶುಗರು ಇದಕ್ಕೆಲ್ಲ ಭಾರಿ ಇಲ್ಲ. ಅದಕ್ಕೋಸ್ಕರ ಪ್ರತಿ ವರ್ಷ ಮಾಡ್ತೀವಿ. ಇದೇ ಜಾಗದಲ್ಲೇ ಮಾಡ್ತೀವಿ. ಚಳ್ಳಕೆರೆ ತಾಲೂಕಲ್ಲಿ ನಮಗೆ ಬಿಟ್ಟು ಯಾರು ಮಾರೋದಿಲ್ಲ. ಚಳ್ಳಕೆರೆ ನಾವೇ ಮಾರೋದು, ಗೋಪ್ನಲ್ಲಿ ಹುಡುಗರೇ ಮಾರೋದು. ಬಿಸಿ ಅಂದರೆ ವಾತಾವರಣಕ್ಕೆ ಚೆನ್ನಾಗಿರುತ್ತೆ, ವಾತಾವರಣಕ್ಕೆ ಭಾರಿ ಒಳ್ಳೆ ತಂಪಿರುತ್ತೆ. ತಂಪು. ಎಷ್ಟು ವರ್ಷದಿಂದ ಮಾರ್ಕಂತ ಬಂದಿದ್ರು?
ಹಾಂ ನಾವು ಇಲ್ಲಿ ಒಂದು 10 ವರ್ಷದಿಂದ ಮಾಡ್ತಾಯಿದ್ವಿ. ನಮ್ಮ ಮಾಮರ ಮಾಡ್ತಾಯಿದ್ವಿ ಫಸ್ಟು, ನಮ್ಮ ಮಾಮರ ಆದ್ಮೇಲೆ ನಾನು ಮಾಡ್ತಾಯಿದ್ವಿ. ಈಗ ನಿಮ್ಗೆ ಈ ಸೀಸನಾಗೆ ಪರವಾಗಿಲ್ಲ ಚೆನ್ನಾಗಿ ಅನುಕೂಲ ಆಗುತ್ತಾ? ಅನುಕೂಲ ಆಗುತ್ತೆ. ಬಿಸಿಲು ಹೋಗೋವರೆಗೂ ಮಾರಾಟ ಮಾಡ್ತೀವಿ. ಬಿಸ್ಲಾದವ್ರು ನಾವು ಮಾರಾಟ ಮಾಡ್ತೀವಿ. ಆಮೇಲೆ ಇದೇ ಸೀಸನ್ ಮಳೆ ಬಂದಮೇಲೆ ನಿಲ್ಲಿಸ್ಬಿಡ್ತೀವಿ, ಯಾಕಂದ್ರೆ ಅವಾಗ ಅಲ್ಲಿ ಇರೋಲ್ಲ ಕಾಯಿ. ಈ ಸೀಸನಲ್ಲೇ ಇರೋಲ್ಲ ಕಾಯಿ. ಇದೇ ಸೀಸನ್ಗೆ ಕಾಯಿ ಬರುತ್ತಾ? ಈ ಸೀಸನ್ಗೆ ಕಾಯಿ. ನಿಮ್ಮ ಹೆಸರು? ಮಹೇಶ್ ಯಾವ ಊರು? ಹೋಗ್ಮೇಲೆ